ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಮ್ಮೆಬ್ಬ ಮನೆಯ ಮಾಲೀಕ ಯಜಮಾನ ತನ್ನ ವಾಚ್ಮೆನ್ ಆತನನ್ನು ಕರೆದು, ಸೇವಕರನ್ನು ಕರೆದು ಹೇಳ್ದ, ನಾನು ಒಂದು ವಾರ ಊರಲ್ಲಿ ಇರೋದಿಲ್ಲ, ಹಾಗಾಗಿ ಮನೆಯ ಜವಾಬ್ದಾರಿಯನ್ನು ನೋಡ್ಕೋ ಅಂತ ಹೇಳಿ ಅವನ ಕೈಗೆ ಗೊಂಚಲನ್ನು, ಎಲ್ಲ ಮನೆಯ ಕೀಲಿಗಳನ್ನು, ಚಾವಿಗಳನ್ನು, ಕೀಗಳನ್ನು ಕೊಟ್ಟ. ಭದ್ರವಾಗಿ ನೋಡ್ಕೋ, ಯಾರು ಬಾರದ ಹಾಗೆ, ಒಂದು ವಾರ ಕಳೆದ ನಂತರ ನಾನು ಬರ್ತೇನೆ ಅಂತ ಹೇಳಿ. ಆತ ರೈಲ್ವೆ ನಿಲ್ದಾಣವನ್ನು ಸೇರಬೇಕು ಅನ್ನೋಷ್ಟರಲ್ಲಿ ಆ ಮನೆಯ ವಾಚ್ಮೆನ್, ಸೆಕ್ಯೂರಿಟಿ ಸೇವಕ ಓಡೋಡಿ ಬಂದ. ಯಜಮಾನಿಗೆ ಆಶ್ಚರ್ಯ ಆಯಿತು, ಇದೇನಯ್ಯ ನೀನು ಇಲ್ಲಿ ಓಡಿ ಬಂದು ಏನಾಯಿತು ಅಂತ. ಸ್ವಾಮಿ ತಗೊಳ್ಳಿ ಕೊಟ್ಟರೆ ಕೀಗಳನ್ನು ಅಂತ. ಯಾಕೆ ನೀನು ಜೋಪಾನವಾಗಿ ಮನೆ ನೋಡ್ಕೊ ಅಂಥೇಳಿ ಮನೆಯ ಎಲ್ಲ ಕೀಗಳನ್ನು, ನಾನು ರೂಮದು, ಹೊರಗಡೆದು, ಬೆಡ್ರೂಮ್ ಎಲ್ಲ ಚಾವಿಗಳನ್ನು, ಅಲ್ಮಾರದ ಎಲ್ಲ ಚಾವಿಗಳನ್ನು ನಿನ್ನ ಕೈ ಕೊಟ್ಟಿದ್ದೇನೆ, ಭದ್ರವಾಗಿ ಕಾಪಾಡ್ಕೋ, ನಾನು ಬರೋ ತನಕ ಅಂತ ಹೇಳಿದರೆ ಯಾಕೆ ವಾಪಸ್ ಕೊಡ್ತಾ ಇದೀಯಾ ಅಂತ. ಇಲ್ಲ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ. ಅರೆ ಅದ್ಯಾಕೆ ಹೇಳ್ತೀಯ ನಂಬಿಕೆ? ಹೌದು, ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ. ಅದು ಹೇಗೆ ಹೇಳ್ತೀಯ ನೀನು? ನಿಮ್ಮನೆ ಅಷ್ಟೊಂದು ವಿಶ್ವಾಸದಿಂದಲೇ ಎಲ್ಲ ಚಾವಿಗಳನ್ನು ನಿನ್ನ ಕೈ ಕೊಟ್ಟಿದ್ದೇನೆ, ಮನೆಯ ಚಾವಿಗಳನ್ನು ಕೊಟ್ಟಿದ್ದೇನೆ, ಕೀಗಳನ್ನು ನೋಡ್ಕೊ ಅಂತೇಳಿ. ಹೌದು, ಆದರೆ ಯಾವ ಚಾವಿನೂ ಕೆಲಸನೇ ಮಾಡ್ತಿಲ್ವಲ್ಲ ಅಂತ ಹೇಳ್ತಂತೆ. ಒಂದು ಕೀನೂ ಕೆಲಸನೇ ಮಾಡ್ತಿಲ್ಲ, ಎಲ್ಲ ಡೂಪ್ಲಿಕೇಟ್ ನಕಲಿ ಚಾವಿಗಳನ್ನು ಕೊಟ್ಟಿದ್ರೆ ನೀವು ಅಂತ ವಾಪಸ್ ಕೊಟ್ಟ. ಅಂದರೆ ಅವನು ಆದಷ್ಟು ಬೇಗ ಪರೀಕ್ಷೆ ಮಾಡಿಬಿಟ್ಟಿದ್ದಾನೆ, ಹೋಗಿ ಚಾವಿ ತೆಗಿತದೋ ಇಲ್ಲ ಅಂಥೇಳಿ. ಅವನಿಗೆ ಅಪನಂಬಿಕೆ ಯಜಮಾನನಿಗೂ ಸಹ ವಾಚ್ಮನ್ ಮೇಲೆ ಅಪನಂಬಿಕೆ ಇತ್ತು. ನಂಬಿಕೆ ಇದ್ದಿದ್ರೆ ಆ ರೀತಿ ಮಾಡ್ತಿರಲಿಲ್ಲ. ಆದರೆ ಮಾತೆ ಮರಿಯಮ್ಮನವರ ಜೀವನದಲ್ಲಿ ಆ ರೀತಿ ಇಲ್ಲ. ದೇವರಿಗೆ ಮಾತೆ ಮರಿಯಮ್ಮನವರ ಮೇಲೆ ಅಪಾರವಾದಂತಹ, ಅಪ್ರತಿಮವಾದಂತಹ, ಅತಿಶಯವಾದಂತಹ ನಂಬಿಕೆ, ವಿಶ್ವಾಸ ಇತ್ತು. ಹಾಗಾಗಿ ಆಕೆಯನ್ನು ತಮ್ಮ ಆ ಯೋಜನೆಯನ್ನು, ದೈವಿ ಯೋಜನೆಯನ್ನು ನಿರೂಪಿಸಲು, ಸಾಧಿಸಲು ಆಯ್ಕೆ ಮಾಡಿಕೊಂಡ್ರು. ಅದೇ ಹಾಗೆ ಮಾತೆ ಮರಿಯಮ್ಮನವರಿಗೂ ಸಹ ದೇವರಲ್ಲಿ ಅಪಾರವಾದಂತಹ, ಆಳವಾದಂತಹ, ಅಚ್ಚಲವಾದಂತಹ ವಿಶ್ವಾಸ ಇತ್ತು. ಹಾಗಾಗಿ ಆಕೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳು, ಸಮಸ್ಯೆಗಳು ಬಂದರೂ ಸಹ ಎದೆಗುಂದಲಿಲ್ಲ, ಭಯಪಡಿಲ್ಲ, ವಿಚಲಿತಲಾಗಲಿಲ್ಲ. ಬಂದದ್ದೆಲ್ಲ ಬರಲಿ, ಆ ದೇವನ ದಯೆ ಇರಲಿ ಅಂಥೇಳಿ, ಪಾಲಿಗೆ ಬಂದದ್ದು ಪಂಚಾಮೃತ ಅಂಥೇಳಿ, ದೇವರ ಚಿತ್ತದ ಹಾಗೆ, ಈಗೋ ನಾನು ನಿಮ್ಮ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಅಂಥೇಳಿ ದೈವ ಯೋಚನೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡ್ರು. ವಚನ ಸಾಹಿತ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ನಂಬರು ನೆಚ್ಚರು ಬರಿದೇ ಕರೆವರು, ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರಿ ಜನ, ನಂಬಿ ಕರೆದರೆ ಓ ಎನ್ನನೆ ನಮ್ಮ ದೇವ ಅಂಥೇಳಿ. ದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲ ಕಾಣ ಅಂಥೇಳಿ. ನಂಬಿದರೆ ಭಯವಿಲ್ಲ, ನಂಬದಿರೇ ಬಾಳಿಲ್ಲ, ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ವಿಶ್ವಾಸ, ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ? ಇದು ಕೇವಲ ಕಷ್ಟ, ನಷ್ಟ, ಸಮಸ್ಯೆಗಳು, ತಾಪತ್ರಯಗಳು ಬಂದಾಗ ಮಾತ್ರ ಇದೆಯೋ, ಅಥವಾ ಜೀವನದಲ್ಲಿ ನೋವಿರಲಿ, ನಲಿವಿರಲಿ, ಇಕ್ಕಟ್ಟಿರಲಿ, ಬಿಕ್ಕಟ್ಟಿರಲಿ, ಸೋಲಿರಲಿ, ಗೆಲುವಿರಲಿ, ಜಯ ಇರಲಿ, ಅಪಜಯ ಇರಲಿ, ಸೌಭಾಗ್ಯವಿರಲಿ, ನಿರ್ಭಾಗ್ಯವಿರಲಿ, ನಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಎಂಬುದು ನಾವು ಯೋಚನೆ ನೋಡಬೇಕು. ಮಾತೆ ಮರಿಯಮ್ಮನವರು ನಮ್ಮ ಜೀವನಕ್ಕೆ ಒಂದು ಆದರ್ಶ, ಒಂದು ಮಾದರಿ. ಆಕೆ ಜೀವನ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿಯಾಗಬೇಕು. ಆಕೆಯಲ್ಲಿ ವಿನಂತಿಸಿಕೊಳ್ಳುವ, ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ತೊಂದರೆ, ತಾಪತ್ರಯಗಳನ್ನು ದೂರ ಮಾಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಇವೆಲ್ಲವೂ ಸಹ ಸಹಜ, ಸಾಮಾನ್ಯ. ಆದರೆ ಬರುವಂತಹ ಎಲ್ಲ ಕಷ್ಟಗಳನ್ನು, ಸಂಕಷ್ಟಗಳನ್ನು ಎದುರಿಸುವಂತಹ, ಜಯಿಸುವಂತಹ, ಸಹಿಸುವಂತಹ, ಅನುಭವಿಸುವಂತಹ ಒಂದು ಶಕ್ತಿಯನ್ನು, ಧೈರ್ಯವನ್ನು, ಸಾಮರ್ಥ್ಯವನ್ನು ದೇವರು ನಮಗೆ ನೀಡಲಿ ಅಂತ ಹೇಳಿ ಈ ಬಲಿಪೂಜೆಯನ್ನು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಒಪ್ಪಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Swami, 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 Swami,
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸದಾ ಕನ್ನಿಕೆಯಾದ ಮರಿಯಮ್ಮನವರ ಬಿನ್ನಹದ ಮೂಲಕ ನಿಮ್ಮ ದಾಸರಾದ ನಮಗೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವನ್ನು ದಯಪಾಲಿಸಿರಿ. ಇಹಲೋಕದ ಕಷ್ಟಗಳಿಂದ ಬಿಡುಗಡೆಯಾದ ನಾವು ಪರದ ನಿರಂತರ ಆನಂದವನ್ನು ಸವಿಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಅರಸ ಆಹಾಜನಿಗೆ ಬರಲಿರುವ ಲೋಕೋದ್ಧಾರನ ಬಗ್ಗೆ ತಿಳಿಸುತ್ತಾರೆ. ಈ ಮುನ್ಸೂಚನೆಯ ಮುಖಾಂತರ ದೇವರು ನಮ್ಮೊಂದಿಗೆ ಇದ್ದಾರೆ ಎಂದು ಭರವಸೆಯ ಮಾತುಗಳನ್ನು ತಿಳಿಸುತ್ತಾನೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಪುನಃ ಯೇಸು ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೊ. ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು ಎಂದರು. ಅದಕ್ಕೆ ಆಹಾಜನು, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ನಾನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನು, ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ ನೀವು? ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಆ ಗುರುತು, ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಮಾನುಯೇಲ್ ಎಂದು ಆತನಿಗೆ ಹೆಸರಿಡುವಳು. ಆತನು ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಎನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗು ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಎನ್ನುವಷ್ಟು ಬಲ್ಲವನಾಗಿರುವುದರೊಳಗೆ ನೀನು ಯಾವ ಇಬ್ಬರು ಅರಸರುಗಳಿಗೆ ಹೆದರಿ ನಡುಗುತ್ತಿರುವೆಯೋ ಆ ಅರಸರುಗಳ ದೇಶ ನಿರ್ಜನವಾಗುವುದು. ಸರ್ವೇಶ್ವರ ನಿನ್ನ ಮೇಲೂ, ನಿನ್ನ ಪ್ರಜೆಯ ಮೇಲೂ, ನಿನ್ನ ತಂದೆಯ ಮನೆತನದ ಮೇಲೂ ಭೀಕರ ದಿನಗಳನ್ನು ಬರಮಾಡುವರು. ಇಸ್ರಾಯೇಲ್ ರಾಜ್ಯವು ಜುದೆಯ ನಾಡಿನಿಂದ ಬೇರ್ಪಟ್ಟ ದಿನ ಮೊದಲುಗೊಂಡು ಇದುವರೆಗೂ ಅಂಥ ದಿನಗಳು ಎಂದಿಗೂ ಬಂದಿರಲಿಲ್ಲ. ಅಸ್ಸೀರಿಯದ ಅರಸನೇ ಆ ದುರ್ದನೆಗಳ ಪ್ರತೀಕ. ದೇವರ ವಾಕ್ಯವಿದು.
ಇಂದಿನ ಎರಡನೆಯ ವಾಚನದಲ್ಲಿ ಯೋವಾನನು ತಾನು ಕಂಡ ದಿವ್ಯ ದರ್ಶನದ ಬಗ್ಗೆ ತಿಳಿಸುತ್ತಾನೆ. ಈ ದಿವ್ಯ ದರ್ಶನದಲ್ಲಿ ಧರ್ಮಸಭೆಗೆ ಬಂದೊರಗುವ ದುಸ್ಥಿತಿಗಳ ಬಗ್ಗೆ ತಿಳಿಸುತ್ತಾ ದೇವರ ಅನುಗ್ರಹದಿಂದ ಎಲ್ಲ ದುಷ್ಟಶಕ್ತಿಗಳನ್ನು ಧರ್ಮಸಭೆ ಮೆಟ್ಟಿ ನಿಲ್ಲುತ್ತದೆ ಮತ್ತು ತನ್ನ ಮಕ್ಕಳನ್ನು ಕಾಪಾಡುತ್ತದೆ ಎಂದು ತಿಳಿಸುತ್ತಾನೆ. ಪ್ರಕಟಣಾ ಗ್ರಂಥದಿಂದ ಇಂದಿನ ಎರಡನೆಯ ವಾಚನ. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರಗಳು ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು. ಅಲ್ಲಿ ಕೆಂಪು ಘಟಸರ್ಪವೊಂದು ಇತ್ತು. ಅದಕ್ಕೆ 7 ತಲೆಗಳಿದ್ದವು, 10 ಕೊಂಬುಗಳಿದ್ದವು. ಅದರ 7 ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದು ತನ್ನ ಬಾಲದಿಂದ 1/3 ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದುಕೊಂಡು ಅವುಗಳನ್ನು ಭೂಮಿಗೆ ಎಸೆಯಿತು. ಆಗ ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿಬಿಡಬೇಕೆಂದು ಘಟಸರ್ಪವು ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದು ಕುಳಿತಿತ್ತು. ಸರ್ವ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಆಳಬಲ್ಲಂತಹ ಒಂದು ಗಂಡು ಮಗುವಿಗೆ ಆಕೆ ಜನ್ಮವಿತ್ತಳು. ಆದರೆ ಆ ಮಗುವನ್ನು ಸಿಂಹಾಸನದಲ್ಲಿ ಇದ್ದ ದೇವರ ಬಳಿಗೆ ಕೊಂಡೊಯ್ಯಲಾಯಿತು. ಆ ಮಹಿಳೆ ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ 1260 ದಿನಗಳ ಕಾಲ ಆಕೆಗೆ ಶುಶ್ರೂಷೆಯಾಗಬೇಕೆಂದು ದೇವರೇ ಆ ಸ್ಥಳವನ್ನು ಸಜ್ಜುಗೊಳಿಸಿದ್ದರು. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು: ಇಗೋ, ನಮ್ಮ ದೇವನತ್ತ ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ನಮ್ಮ ಸಹೋದರನು ದೂರಿದವನನ್ನು ದಬ್ಬಲಾಗಿದೆ. ಹಗಲಿಗಳು ನಮ್ಮ ದೇವರೆಂದು ದೂರಿದ್ದವನನ್ನು ತಳ್ಳಲಾಗಿದೆ. ದೇವರ ವಾಕ್ಯವಿದು. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪಿನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯರನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು
ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ವರ್ಷ ಜನವರಿ ತಿಂಗಳು 1ನೇ ತಾರೀಕು ಮಾತೆ ಮರಿಯಮ್ಮನವರನ್ನು ದೇವರ ತಾಯಿ ಅಂತ ಹಬ್ಬವನ್ನು ಆಚರಿಸುತ್ತೇವೆ. ಆ ಮೊದಲನೆಯ ದಿನದಂದೇ ದೇವರ ತಾಯಿಯ ಬಗ್ಗೆ ಅಷ್ಟು ಆಳವಾದ ಪ್ರಬೋಧನೆಯನ್ನು ಕೇಳ್ತಾ ಇದ್ದೇವೆ ಪ್ರತಿ ವರ್ಷ. ಇವತ್ತು ನಮ್ಮ ವಿಚಾರಣೆಯ ಹಬ್ಬ, ನಿತ್ಯದಾರ ಮಾತೆಯ ಹಬ್ಬ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮನಸ್ಸಲ್ಲಿ ಇವತ್ತು ಈ ಬಲಿ ಪೂಜೆಯಲ್ಲಿ ನನಗೆ, ನನ್ನ ಕುಟುಂಬಕ್ಕೆ ಬರುವಂತಹ ಶುದ್ಧಿ ಸಂದೇಶ ಏನಾಗಿರಬಹುದು ಅಂತಹ ಎದುರು ನೋಡ್ತಾ ಇರಬಹುದು. ಪ್ರಿಯರೇ, ಮಾತೆ ಮರಿಯಮ್ಮನವರು ಎಲಿಜಬೆತ್ತಮ್ಮನ ಮನೆಗೆ ಹೋದಾಗ ಹೊಟ್ಟೆಯಲ್ಲಿ ಉದರದಲ್ಲಿ ಮಗುವನ್ನು ಹೊತ್ತು ಹೋದಾಗ ಎಲಿಜಬೆತ್ತಮ್ಮಳು ಮರಿಯಳನ್ನು ನೋಡಿ, ಸ್ತ್ರೀಯರಲ್ಲಿ ನೀವು ಧನ್ಯರಮ್ಮ, ಭಾಗ್ಯವಂತಳು ಅಂತ ಹೇಳಿ, ನಿನ್ನ ಉದರದಲ್ಲಿ ಹುಟ್ಟುವಂತಹ ಬೆಳೆಯುತ್ತಿರುವಂತಹ ಮಗು ಅದೆಂತಹ ಭಾಗ್ಯ ಅಂತ ಹೇಳಿದಳು. ಒಂದು ವೇಳೆ ಇವತ್ತು ಎಲಿಜಬೆತ್ತಳು ಹೋಲಿಗೋಸ್ಕರ ಇಲ್ಲಿ ನಿಂತಿದ್ದಾರೆ ಎಲಿಜಬೆತ್ತಳು, ಮರಿಯಳು ಇಲ್ಲಿ ನಿಂತಿದ್ದಾರೆ, ಎಲಿಜಬೆತ್ತು ನಿಂತಿದ್ದಾರೆ, ನಾವೆಲ್ಲ ಅಲ್ಲಿ ಇರುವಾಗ ಎಲಿಜಬೆತ್ತಳು ಒಂದು ವೇಳೆ ಈ ಥರ ಹೇಳಬಹುದು, ಸ್ತ್ರೀಯರಲ್ಲಿ ನೀವು ಭಾಗ್ಯವಂತರು ನಿಜ, ನಿನ್ನ ಉದರದಲ್ಲಿ ಜನಿಸುವ ಮಗು ಭಾಗ್ಯ ನಿಜ, ಆದರೆ ನಿನ್ನ ಹೃದಯದಲ್ಲಿ ಜನ್ಮ ಕೊಟ್ಟಿದ್ದಲ್ಲ ಇಷ್ಟು ಜನರಿಗೆ, ಅದಂಥ ಭಾಗ್ಯಮ್ಮ ನೀನು. ನಿನ್ನ ಹೃದಯದಲ್ಲಿ ಇಷ್ಟು ಜನರಿಗೆ ಜನ್ಮ ಕೊಟ್ಟಿದ್ದೀಯಾ, ನೀನು ಭಾಗ್ಯವಂತಳು, ಧನ್ಯಳು ಅಂತ ಹೊಗಳಬಹುದು. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರು, ಇಲ್ಲಿರುವ ನೀವು ಮತ್ತು ನಾನು ದೇವರ ತಾಯಿಯ ಮಕ್ಕಳು ಅನ್ನೋದರಲ್ಲಿ ನಾವೆಲ್ಲ ಭಾಗ್ಯವಂತರು ಅಲ್ವಾ? ಭಾಗ್ಯವಂತರು. ಪ್ರಿಯರೇ, 1994ರಲ್ಲಿ ಊಟಿಯಲ್ಲಿ ನಾನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಡೆದಂತಹ ಒಂದು ಘಟನೆ. ಆ ಘಟನೆ ನಾನು ಆಗಾಗ ಪ್ರಬೋಧನೆಯಲ್ಲಿ ಹೇಳುವಾಗಲೆಲ್ಲ ಏನೋ ನಿನ್ನೆ ಅಥವಾ ಮೊನ್ನೆ ನಡೆದ ಹಾಗೆ ನನ್ನ ಮನಸ್ಸಲ್ಲಿ ತುಂಬಿದೆ. ಆ ಘಟನೆ ಏನಂತ ಹೇಳಿದ್ರೆ ಕೇಳಿ. ಒಂದು ಹೆಂಗಸು ವಿಧವೆ, ಗಂಡನನ್ನು ಕಳ್ಕೊಂಡಳು ಕೆಲವು ವರ್ಷಗಳ ಹಿಂದೆ. 6.5 ವರ್ಷದ ಮಗು, ಒಂದು ಹುಡುಗ ಇತ್ತು. ಆ ಮಗುವಿಗೋಸ್ಕರ ತನ್ನ ಜೀವನ, ಆ ಮಗುವೇ ಅವಳ ಜಗತ್ತು, ಬೇರೆ ಯಾರಿಗೂ ಅವಳು ಜೀವಿಸ್ತಾ ಇಲ್ಲ. ಅಷ್ಟು ಪ್ರೀತಿ, ಅಷ್ಟು ಬಾಂಧವ್ಯ ಅವರ ನಡುವೆ ಇದ್ದಂತಹ ಸಂಬಂಧ. ಮೇ ತಿಂಗಳು 9ನೇ ತಾರೀಕು ಮಗುವಿಗೆ ಹುಟ್ಟು ಹಬ್ಬ. ಮುಂಜಾನೆ ಎದ್ದು ಮಗುವನ್ನು ಹಬ್ಬಿ ಮುದ್ದಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಮಗುಗೆ ಹೇಳ್ದಲಂತೆ, ಮಗು ನೀನು ಎಲ್ಲಿ ಹೋಗಬೇಡ, ಮನೆಯಲ್ಲಿರು, ಪಕ್ಕದಲ್ಲಿರುವ ಮನೆಯವರ ಹುಡುಗರ ಜೊತೆ ಮಾತಾಡ್ತಾ ಇರು, ಆಟ ಆಡ್ತಾ ಇರು, ನಾನು ಎಸ್ಟೇಟ್ಗೆ ಹೋಗಿ ಕೆಲಸ ಮಾಡಿ ಸಂಜೆ 5 ಗಂಟೆಗೆ ಬರ್ತೇನೆ, ಬರುವಾಗ ನಿನಗೆ ಹೊಸ ಬಟ್ಟೆ, ಕೇಕ್, ತಿಂಡಿ, ಸ್ವೀಟ್ ಎಲ್ಲ ತಗೊಂಡು ಬರ್ತೇನೆ, ಆಯ್ತಾ? 5 ಗಂಟೆಗೆ ಬರ್ತೀರಮ್ಮ, ದಿನ ನೀವು 5:15 ಬರ್ತೀರಾ ಎಸ್ಟೇಟಲ್ಲಿ ಕೆಲಸ ಎಲ್ಲ ಮುಗಿಸಿ? ಇಲ್ಲ ನಿನಗೋಸ್ಕರ 5 ಗಂಟೆಗೆ ನಾನು ಬಂದ್ಬಿಡ್ತೇನೆ. ಮಗುವನ್ನು ಪುನಃ ತಬ್ಬಿ ಹಿಡಿದು ಮುತ್ತು ಕೊಟ್ಟು ಎಸ್ಟೇಟಿಗೆ ಕೆಲಸಕ್ಕೆ, ಟೀ ಎಸ್ಟೇಟಿಗೆ ಹೋಗಿದ್ದಾಳೆ. ಸಂಜೆ 4:15 ಎಸ್ಟೇಟ್ ಓನರ್ ಹತ್ರ ಹೋಗಿ ಅರ್ಧ ಗಂಟೆ ಮುಂಚಾನೆ ನಾನು ಹೋಗಬೇಕು, ಮಗುವಿಗೆ ಹುಟ್ಟು ಹಬ್ಬ ಅಂತ ಹೇಳಿ ತಾಯಿ ಏನು ಮಾಡಿದಲ್ಲ ಅಪ್ಪಣೆ ಕೇಳಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳೆ. ಬಸ್ ಸ್ಟ್ಯಾಂಡಿಗೆ ಬರುವಾಗ 4:45 ಹೋಗಿ ಮಗುವಿಗೆ ಬಟ್ಟೆ, ಕೇಕ್, ಸ್ವೀಟ್, ಸಿಹಿ ಎಲ್ಲ ತಗೊಳ್ಬೇಕಂತ ಹೋಗಿ ಅಂಗಡಿಯಲ್ಲಿ ಅದೆಲ್ಲ ತಗೊಂಡು ಚೀಲದಲ್ಲಿ ಹಾಕಿ ಬರುವಷ್ಟರಲ್ಲಿ ಮನೆಗೆ ಹೋಗುವಂತಹ ಬಸ್ ಹೋಯಿತು. ಅಯ್ಯಯ್ಯೋ ಹೋಯ್ತಲ್ವಾ ಅಂತ ಗಾಬರಿ ಅವಳಿಗಿತ್ತು. ಪರವಾಗಿಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ 6 ಗಂಟೆ ಬಸ್, ಅದರಲ್ಲಿ ಹೋಗೋಣ ಅಂತ ಅವಳು ಕಾಯ್ತಾ ಇದ್ದಳಂತೆ.
ಆ ಬಸ್ ಅರ್ಧ ಗಂಟೆ ಆದ ಮೇಲೆ ಇವಳು ಹತ್ತಿದ್ದಾಳೆ. ಆದರೆ ಮಗು ಬೆಳಗಿಂದ ತಾಯಿ ಎಷ್ಟೊತ್ತಿಗೆ ಬರ್ತಾರೆ? 5 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಬರ್ತಾರಂತ ಮಗು ಮನೆಯಲ್ಲಿ ಕಾಯ್ತಾ ಇದ್ದಿದ್ದಾನೆ. ಬರುವಾಗ ತಾಯಿ ನನಗೆ ಹೊಸ ಬಟ್ಟೆ, ಕೇಕ್ ಎಲ್ಲ ತಗೊಂಡು ಬರ್ತಾಳೆ ಅಂತ ಕಾಯ್ತಾ ಇದ್ದಿದ್ದಾನೆ. ಇವಾಗ 5 ಗಂಟೆ ಬಸ್ ಮನೆ ಹತ್ರ ಬಂದು ನಿಂತಿದೆ. ಹಲವಾರು ಜನರು ಕಡಗಡಗಡಂತ ಹೊರಗಡೆ ಬಂದಿದ್ದಾರೆ, ಎಲ್ಲ ಇಳಿದಿದ್ದಾರೆ. ಬಸ್ ಹೋಯಿತು. ಅಕ್ಕಪಕ್ಕದಲ್ಲಿರುವ ಯುವಕರು, ಚಿಕ್ಕ ಮಕ್ಕಳು ನೋಡಿದರೆ ಇವನು ಬಿಕ್ಕಿ ಬಿಕ್ಕಿ ಅಳ್ತಾ ತಾಯಿ ಬಂದಿಲ್ಲ ಅಂತ ಹೆದರಿಕೆಯಲ್ಲಿ ಬೇಸರವಾಗಿ ಆ ಕಡೆ ಈ ಕಡೆ ಅಳದಾಡ್ತಾ ಇದ್ದಾನೆ. ಇವಾಗ ಅರ್ಧ ಗಂಟೆ ಆದ ಮೇಲೆ 5:15 ಬಸ್ ಬಂತು. ತಾಯಿ ಬಸ್ಸಿಂದ ಕೆಳಗೆ ಇಳಿದಳು. ಕೈ ತುಂಬ ಬಟ್ಟೆ, ಕೇಕ್, ತಿಂಡಿ. ಕೆಳಗೆ ಇಳಿದ ತಕ್ಷಣ ಮನೆ ಹತ್ರ ಹೋದರೆ ಅವನ ಹೆಸರು 6.5 ವರ್ಷದ ಹುಡುಗನ ಹೆಸರು ರವಿ. ಹೋದ ತಕ್ಷಣ ರವಿ ರವಿ ಎಲ್ಲಿದೆಯಾ? ರವಿ ಅಮ್ಮ ಇಲ್ಲಿದ್ದೇನಂತ ಉತ್ತರ ಬಂದಿಲ್ಲ. ಏನು ಕೋಪಣ? 5 ಗಂಟೆಗೆ ನಾನು ಬರಬೇಕಾಗಿತ್ತು, 5:15 ಬಂದಿದ್ದೆ ಅಂತ ಕೋಪಣ? ಎಲ್ಲಿದೆಯಾ ಮಗು ಅಂತ ಒಳಗಡೆ ಹೊರಗಡೆ ಅಲ್ಲಿ ಇಲ್ಲಿ ಸುತ್ತಾಡಿದ್ರು ಅವನಿಲ್ಲ. ಪಕ್ಕದಲ್ಲಿದ್ದಂತಹ ಹುಡುಗರನ್ನು ಕರೆಸಿ, ಎಲ್ಲಿಪ್ಪ ನನ್ನ ಮಗು ರವಿ ಎಲ್ಲಿ? ಆಂಟಿ 5 ಗಂಟೆ ಬಸ್ಗೆ ನೀವು ಬರ್ತೀರಂತ ಕಾಯ್ತಾ ಇದ್ದ. ಬೆಳಗಿಂದ ಏನೋ ನೀವು ತಿಂಡಿ ಬಟ್ಟೆ ಎಲ್ಲ ತಕೊಂಡು ಬರ್ತೀರಂತ ಹೇಳ್ತಾ ಇದ್ದ. 5 ಗಂಟೆ ಬಸ್ಸಲ್ಲಿ ಬಂತು, ಆದರೆ ನೀವು ಬಂದಿಲ್ಲ. ಬಿಕ್ಕಿ ಬಿಕ್ಕಿ ಅಳ್ತಾ ರೋಡನ್ನು ಇಟ್ಕೊಂಡು ಹಂಗೆ ಹೋದ. ಹೌದಾ? ಆ ಮಗು ಹೋದ ರೋಡಲ್ಲಿ ಇವಳು ಸ್ವಲ್ಪ ಪ್ರಯಾಣ ಮಾಡಿದಳು. ರವಿ ರವಿ ಎಲ್ಲಿದ್ದೀಯಾ? ಇದು ಮಾತ್ರ ಅವಳ ಬಾಯಲ್ಲಿ ಬಂದಂತ, ಎಲ್ಲಿದೆಯಾ ಎಲ್ಲಿದೆಯಾ? ಇಡೀ ರಾತ್ರಿ ಆಯಿತು, ಮಗು ಸಿಕ್ಕಿಲ್ಲ. ಕೈಯಲ್ಲಿ ಚೀಲ ಹಾಗೇ ಇದೆ. ರಾತ್ರಿ ನಿದ್ರೆ ಮಾಡಿಲ್ಲ. ಬೆಳಗ್ಗೆ ಬಂತು, ಹುಡುಕಿದಳು. ಜನರು ಹುಡುಕಿದರು, ಮಗುನು ಸಿಕ್ಕಿಲ್ಲ. ಪಕ್ಕದಲ್ಲಿರುವ ಬಾವಿಯಲ್ಲಿ ಏನಾದರೂ ಬಿತ್ತೋಗಿದ್ದಾನಂತ ಅವನು ನೋಡಿದ. ಬಾವಿಯಲ್ಲಿ ಇಲ್ಲ. ದೂರದಲ್ಲಿ ಹುಡುಗರು ಆಟ ಆಡ್ತಾ ಇದ್ರು. ಚಪ್ಪಾಳೆ ಹೊಡೆದು, ಏನು ನನ್ನ ಮಗು ಇದೆಯಾ? ಇಲ್ಲ. 2ನೇ ದಿನ ಹೋಯಿತು, ಮಗು ಇಲ್ಲ. ಇವಳು ಊಟ ಮಾಡಿಲ್ಲ, ನಿದ್ರೆ ಮಾಡಿಲ್ಲ, ಬಾಯಾರಿಕೆ, ಕೈಯಲ್ಲಿ ಚೀಲ ಹಾಗೇ ಇದೆ. ಅವಳ ಬಾಯಲ್ಲಿ ಬಂದಂತಹ ಮಾತು, ರವಿ ಎಲ್ಲಿದೆಯಾ? ರವಿ ಎಲ್ಲಿದೆಯಾ? ಎಲ್ಲಿ ಮಗು ಹೋಗಿದೆಯಾ? ನನ್ನ ಬಿಟ್ಟು ಎಲ್ಲಿ ಹೋಗಿದೆಯಾ? 2ನೇ ದಿನ, 3ನೇ ದಿನ, 4ನೇ ದಿನ ಪ್ರಿಯರೇ, ನಾವು ಆವತ್ತು ಬ್ರದರ್ಸ್ ಎಲ್ಲ ಹೋಗ್ತಾ ಇದ್ದೇವೆ ವಾಕಿಗೆ. ಯಾರೋ ಒಬ್ಬರು ಆ ಮಗಳಿಗೆ ನಿನ್ನ ಮಗು ಸಿಕ್ಕಿತ್ತು ಅಂತ ಹೇಳಿದ್ದಾರೆ. 4 ದಿನಗಳಾದ ಮೇಲೆ ನಿನ್ನ ಮಗು ಸಿಕ್ಕಿತ್ತು ಅಂತ ಹೇಳಿದ ತಕ್ಷಣ ಆ ಚೀಲವನ್ನು ತಕ್ಕೊಂಡು ಈ ಮಹಿಳೆ ಆ ಮಗು ಎಲ್ಲಿದೆ ಅಂತ ಹುಡುಗಿ ಹೋದರೆ ಪ್ರಿಯರೇ, ಸಾವಿರಾರು ಜನ ಟೀ ಎಸ್ಟೇಟಲ್ಲಿ, ಎಲ್ಲಿ ಇವಳು ಕೆಲಸ ಮಾಡ್ತಾ ಇದ್ದಳಲ್ವಾ, ಮಗು ತಾಯಿ ಸರಿಯಾದ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ತಾಯಿಯನ್ನು ಹುಡುಕಿ ತಾಯಿ ಕೆಲಸ ಮಾಡುವ ಆ ಜಾಗಕ್ಕೆ ಮಗು ಹೋಗಿದ್ದಾನೆ. ಟೀ ಎಸ್ಟೇಟ್ ಒಳಗಡೆ ಹೋಗಿದ್ದಾನೆ. ಅಲ್ಲಿ ಹೋಗಿದ್ದವನಿಗೆ ಏನಾಯಿತು ಗೊತ್ತಾ? ಕಾಲು ಜಾರಿ ಬಿದ್ದನೋ ಏನು ಗೊತ್ತಿಲ್ಲ, ಅಲ್ಲಿ ಬಿದ್ದು ಆ ಟೀ ಎಸ್ಟೇಟಲ್ಲಿ ಸತ್ತು ಹೋಗಿದ್ದಾನೆ. ಸತ್ತು ಹೋಗಿ 4 ದಿನ ದುರ್ವಾಸನೆ ಆದ ಮೇಲೆ ಅಲ್ಲಿ ಒಂದು ಏನೋ ಇದೆ ಅಂತ ನೋಡಬೇಕಾದ್ರೆ ಈ ಸುಂದರವಾದ ಮಗು ಹುಬ್ಬಿ ಹೋಗಿ ಕೊಳೆತು ಹೋಗಿ ಅಷ್ಟು ದುರ್ವಾಸನೆಯನ್ನು ಕಂಡ ಮೇಲೆ ಸಾವಿರಾರು ಜನರು ಹ್ಯಾಂಡ್ಕರ್ಚಿಫನ್ನು ಮೂಗಿನ ಮೇಲೆ ಹಾಕ್ಕೊಂಡು ಈ ತಾಯಿ ಓಡೋಡಿ ಬರಬೇಕಾದ್ರೆ ನಾವೆಲ್ಲ ನಿಂತಿದ್ದೇವೆ. ಆಗ ಕೇಳ್ತಾರೆ, ಎಲ್ಲಿ ನನ್ನ ಮಗು? ಎಲ್ಲಿ ನನ್ನ ಮಗು? ಎಲ್ಲರೂ ನಿನ್ನ ಮಗು ಅಲ್ಲಿ. ಎಲ್ಲರ ಮೂಗಿನ ಮೇಲೆ ಹ್ಯಾಂಡ್ಕರ್ಚಿಫ್ ವಾಸನೆ. ಆದರೆ ಈ ತಾಯಿ ಒಂದು 35 ವರ್ಷ ಇರ್ಬೋದು. ಆ ಒಳಗಡೆ ಟೀ ಎಸ್ಟೇಟ್ ಒಳಗಡೆ ಹೋಗಿ ನೋಡಿದರೆ ಕೊಳತು ಹೋದಂತಹ ಹೆಣ. ಪ್ರಿಯರೇ, ಆ ತಾಯಿ ಆ ಚಿಕ್ಕ ಮಗು 6.5 ವರ್ಷದ ಮಗು ಉಬ್ಬಿ ಹೋಗಿದೆ. ಹಾಗೆ ಹೋಗಿ ಅದನ್ನು ಹಾಗೆ ತೆಗೆದು ತನ್ನ ಎದೆಯ ಮೇಲೆ ಇಟ್ಕೊಂಡು ಅವಳು ಹೇಳಿದಂತಹ ಮಾತುಗಳು, ಕೂಗಾಡಿದಂತಹ ಮಾತು, ಮಗು ಮಗು ನನ್ನನ್ನು ಏಕೆ ಬಿಟ್ಟು ಹೋಗಿದೆ? ಅರ್ಧ ಗಂಟೆ ಲೇಟಾಗಿ ಬಂದಿದ್ದು ನನ್ನ ಹುಡುಕಿ ಬಂದಿದೀಯಾ? ಅಯ್ಯೋ ಮಗು ಅಂತ ಹೇಳಿ ಆ ಕೊಳತು ಮಾಂಸ ಬಿದ್ದು ಹೋಗ್ತಾ ಇದೆ ನೀರು ಜೊತೆ. ಆ ಮುಖಕ್ಕೆ ಆ ತಾಯಿ ಕೊಟ್ಟಂತಹ ಮುದ್ದು
ಒಂದೆರಡಲ್ಲ, ಸಾವಿರಾರು ಮುದ್ದುಗಳು. ನನ್ನನ್ನು ಏಕೆ ಬಿಟ್ಟು ಹೋದೆ? ಮಗು, ಕೇಕ್ ನಿನ್ನ ಹಬ್ಬಕ್ಕೆ ತಂದು, ನಿನ್ನ ಹುಟ್ಟುಹಬ್ಬಕ್ಕೆ ತಂದೆ, ತಿನ್ನು ತಿನ್ನು, ತಿಂಡಿಯನ್ನು ತಿನ್ನು, ಹೊಸ ಬಟ್ಟೆ ಹಾಕೋ ಅಂತ ಮಗುವನ್ನು ಗಟ್ಟಿ ಹಿಡಿದು ಮುದ್ದು 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 ಮುದ್ದು. ಅದು ತಾಯಿ ಅಲ್ವಾ? ಅದು ತಾಯಿ. ಪ್ರಿಯರೇ, ಅಲ್ಲಿದ್ದ ಅಷ್ಟು ಮಂದಿ ಮೂಗಿನ ಮೇಲೆ ವಾಸನೆ, ದುರ್ವಾಸನೆ ಅಂತ ಬಟ್ಟೆಯನ್ನು ಹಾಕಿದ್ದರು. ಹೆತ್ತ ತಾಯಿಗೆ ತನ್ನ ಮಗು ಸತ್ತಿದ್ದರು, ಕೊಳುತೋಗಿದ್ದರು, ದುರ್ವಾಸನೆ ಇಲ್ಲ, ದುರ್ವಾಸನೆ ಇಲ್ಲ. ತಾನು ಜನ್ಮ ಕೊಟ್ಟ ಮಗು ಎಂತಹ ಸ್ಥಿತಿಯಲ್ಲಿದ್ದರೂ ಹಬ್ಬಿ, ತಕ್ಕೋ ಮಗು, ನಾನು ತಗೊಂಡು ಬಂದಿಂದ ಹೊಸ ಬಟ್ಟೆ ತಕ್ಕೋ. ಕೊನೆಗೆ ಅದು ಹಂಗೆ ಹೋಗಿ ಸಮಾಧಿ ಮಾಡಿದ್ರು, ಅದು ಬೇರೆ ವಿಷಯ. ಪ್ರಿಯರೇ, ಇವತ್ತು ನಾನು ನಿಮ್ಗೆ ಹೇಳಬೇಕಾದ ವಿಷಯ ಏನಂದ್ರೆ, ಮದುವೆಯಾದ ಮೇಲೆ ಗಂಡ ಹೆಂಡತಿಯ ಸಂಬಂಧ ಹೇಗೆ ಗೊತ್ತಿಲ್ಲ, ಆದರೆ ತಾಯಿಯ ಮಮತೆ ಅನ್ನುವುದು ಸ್ಪೆಷಲ್ ಗಿಫ್ಟ್ ಫ್ರಮ್ ಗಾಡ್. ಇವತ್ತು ನಮಗೆ ನಿತ್ಯದಾರ ಮಾತೆಯ ಹಬ್ಬವನ್ನು ಆಚರಿಸಿರುವ ಈ ಸಂದರ್ಭದಲ್ಲಿ ನಾವು ಎಂತಹ ಸ್ಥಿತಿಯಲ್ಲಿ ಇದ್ದರು ಪ್ರಿಯರೇ, ಅದೇ ನನ್ನ ಮೆಸೇಜ್ ಇವತ್ತು. ಎಂತಹ ಸ್ಥಿತಿಯಲ್ಲಿ ಇದ್ದರು, ಎಂತಹ ಜೀವನ ನಡೆಸ್ತಾ ಇದ್ರು, ಕೊಳತು ಹೋಗಿದ್ರು ಸರಿ, ಪಾಪದಲ್ಲಿ ಬಿದ್ದು ಹೋಗಿದ್ರು ಸರಿ, ನಾಶವಾಗಿ ಹೋದ್ರು ಸರಿ, ನಮ್ಮನ್ನು ಹುಡುಕಿ ಬರುವವಳು ಮಾತೆ ಮಾರಿಯ ಮಾತ್ರ. ಎಂತಹ ಸ್ಥಿತಿಯಲ್ಲಿ ಇದ್ರು ಅವಳು ಮಾತ್ರ ನಮ್ಮನ್ನು, ಎಂತಹ ಎಷ್ಟು ದೂರ ಹೋಗಿದ್ದರು ನಮ್ಮನ್ನು ಹುಡುಕಿ ಬಂದು, ಎಂತಹ ಸ್ಥಿತಿಯಲ್ಲಿದ್ದರೂ ನಮ್ಮನ್ನು ಹಬ್ಬಿ, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನಗೋಸ್ಕರ ಇದ್ದೇನೆ, ನಿನಗೇನು ಬೇಕಾದ್ರೂ ತಂದಿದ್ದೇನೆ ಮಗು, ನನ್ನನ್ನು ಹುಡುಕಿ ಕೆಲಸ ಮಾಡುವ ಸ್ಥಳಕ್ಕೆ ಬಂದ ಹಾಗೆ, ನಾನು ಅರ್ಧ ಗಂಟೆ ಸ್ವಲ್ಪ ನಿಧಾನವಾಗಿ ಬಸ್ ಮಿಸ್ ಮಾಡಿ ಬಂದ ಹಾಗೆ ಬರಲ್ಲ ಮಗು, ನನ್ನ ಹೆಸರನ್ನು ಕೂಗಿದ ತಕ್ಷಣ, ನನ್ನ ಮುಂದೆ ಕೋರಿಕೆಯನ್ನಿಟ್ಟ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿ ನಂಬಿಕೆಯನ್ನು ಕೊಡುವವರು ಮಾತೆ ಮರಿಯಮ್ಮಳು ಪ್ರಿಯರೇ. ಅದಕ್ಕೆ ಸಂತ ಬೆರ್ನಾರ್ಡ್ ಹೇಳುವರು, ನಿಮ್ಮಿಂದ ಕೈ ಬಿಡಲ್ಪಟ್ಟವರು ಯಾರೂ ಇಲ್ಲ, ಹೌದಲ್ವಾ? ಎಷ್ಟೇ ಪ್ರಾರ್ಥನೆ ಮಾಡಿ ಕೊನೆಗೆ ಮಾತೆ ಮರಿಯಮ್ಮನವರ ಪಾದದಲ್ಲಿ ನಾವು ಇಡುವ ಕೋರಿಕೆ ನಿರಾಶರಾಗರು. ಅವಳು ಯಾವಾಗ ನಮಗೆ ಭರವಸೆ ಕೊಟ್ಟಿದ್ದಾರೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯೆಹೂದ್ಯ ಜನರು ಗುಲಾಮರಾಗಿ ಈಜಿಪ್ಟ್ ದೇಶದಲ್ಲಿದ್ದಾಗ ಕಣ್ಣೀರಿಟ್ಟು ಸುರಿಸುವಾಗ, ನೋವನ್ನು ತಾಳಲಾರದೆ ಕಣ್ಣೀರಿಟ್ಟು ದೇವರನ್ನು ಮೊರೆ ಹೊಕ್ಕಿದಾಗ ದೇವರು ಮೋಶೆಯನ್ನು ಕಳಿಸಿದರು, ಪ್ರವಾದಿಗಳನ್ನು ದೇವರು ಕಳಿಸಿದರು, ಹಲವಾರು ಥರದ ದೇವರ ಜನರನ್ನು ಕಳಿಸಿ ಅನಾಹುತದಲ್ಲಿರುವ ಜನರನ್ನು ಕಾಪಾಡಿದರು. ಇಂದು ನಮಗೆ ದೇವರು, ದೇವರ ಕುಮಾರ ತನ್ನ ತಾಯಿಯನ್ನು ಕಳಿಸಿ ನಮ್ಮನ್ನು ಕಾಪಾಡಲು ಇಚ್ಛಿಸಿದ್ದಾರೆ. ಈ ನವೇನ ಪುಸ್ತಕದಲ್ಲಿ ಪ್ರಿಯರೇ, ಆ ಮೊದಲನೆಯ ಪ್ರಾರ್ಥನೆ ತುಂಬ ಒಳ್ಳೆಯ ಪ್ರಾರ್ಥನೆ, ಯಾವಾಗಲೂ ನಾನು ಓದುವಂತಹ ಪ್ರಾರ್ಥನೆ. ಮಹಾಪರಿಶುದ್ಧ ನಿಷ್ಕಳಂಕ ಕನ್ನಿಕೆಯೇ, ನಮ್ಮೆಲ್ಲರ ತಾಯಿಯೇ, ಕನ್ಯಾಮರಿಯಮ್ಮನವರೇ, ನಮ್ಮ ಎಡಬಿಡದ ಸಹಾಯವೂ ನಮ್ಮ ಆಶ್ರಯವೂ ನಮ್ಮ ನಂಬಿಕೆಯೂ ನೀವೇ. ಈ ಮೂರು ಪದಗಳು ನೋಡಿ, ನಮ್ಮ ಆಶ್ರಯವೂ ನಮ್ಮ ನಂಬಿಕೆಯೂ ನಮ್ಮ ಸಹಾಯವೂ ನೀವೇ, ಎಡಬಿಡದ ಸಹಾಯವೂ ನೀವೇ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ನಾನು ಕೊಡುವಂಥ ಭರವಸೆ, ಹೆದರಬೇಡಿ. ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಏನೇ ಹೋದರೂ ಪರವಾಗಿಲ್ಲ, ಹೆದರಬೇಡಿ. ಮಾತೆ ಮರಿಯಮ್ಮನವರ ಮುಖವನ್ನು ನೋಡಿ, ನಿತ್ಯದಾರ ಮಾತೆಯ ಮುಖವನ್ನು ನೋಡಿ. ಅವಳು ನಿಮ್ಮನ್ನು, ನನ್ನನ್ನು ತನ್ನ ಹೃದಯದಲ್ಲಿ ಎತ್ತಿದ್ದಾಳೆ, ಜನ್ಮ ಕೊಟ್ಟಿದ್ದಾಳೆ. ಆ ನಿಷ್ಕಳಂಕ ತಾಯಿ ನಿಮ್ಮೆಲ್ಲರಿಗೂ ಈ ದಿನ ಮತ್ತು ಬರುವ ದಿನಗಳಲ್ಲಿ ಎಂತಹ ಸ್ಥಿತಿಯಲ್ಲಿ ನಾವಿದ್ದರು, ಎಂತಹ ಹೊರೆ ನಮ್ಮ ಮೇಲೆ ಇದ್ದರು, ಎಂತಹ ಕೆಟ್ಟ ಜೀವನ ನಡೆಸುತ್ತಿದ್ದರು, ನಮ್ಮನ್ನು ಹುಡುಕಿ ಬಂದು ಮುದ್ದು ಕೊಟ್ಟು ನಮ್ಮನ್ನು ಹಬ್ಬಿಸಿ ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳುವವಳು ಅವಳು ಮಾತ್ರ. ಆದುದರಿಂದ ಇವತ್ತು ಒಂದು ಅರ್ಧ ಗಂಟೆ ವೈಯಕ್ತಿಕವಾಗಿ, ಪ್ರತ್ಯೇಕವಾಗಿ ನವೇನ ಪುಸ್ತಕವನ್ನು ತೆಗೆದು ಮಾತೆ ಮರಿಯಮ್ಮನವರ ಫೋಟೋ ಮುಂದೆ ನಿಂತು ಈ ನವೇನವನ್ನು ಮಾಡಿರಿ. ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ, ಜಪಸರವನ್ನು ಸಂಜೆ ನಡೆಯಿರುವ ತೇರಿನ ಮೆರವಣಿಗೆ ಭಾಗವಹಿಸಿ, ಭಕ್ತಿಯಿಂದ ಜಪಸರವನ್ನು ಹೇಳಿ, ತಾಯಿ ನನ್ನ ಜೊತೆ ಇದ್ದಾಳೆ ಎನ್ನುವ ನಂಬಿಕೆಯನ್ನು ಕಳ್ಕೊಳ್ಳದೆ ಇರಿ.
ಬರುವ ವರ್ಷ ಹಬ್ಬವನ್ನು ಆಚರಿಸುವಾಗ ಈ ಆಲಯದಲ್ಲಿ ನಾವೆಲ್ಲರೂ ನನ್ನ ತಾಯಿ ನನ್ನನ್ನು ಕೈ ಬಿಟ್ಟಿಲ್ಲ, ಅವಳ ಮಗಳು ಯೇಸು ಸ್ವಾಮಿ ಲಾಜರನ್ನು 4 ದಿನಗಳಾದರೂ ಕೂಡ ಸಮಾಧಿಯಿಂದ ಎಬ್ಬಿಸಿದ ಹಾಗೆ, ಸತ್ತು ಹೋದ ಮಗುವನ್ನು ಎಬ್ಬಿಸಿದ ಹಾಗೆ ನನ್ನ ಕುಟುಂಬವನ್ನು, ಸತ್ತು ಹೋಗ್ತಿರುವಾಗ ನನ್ನ ಕುಟುಂಬ, ನನ್ನ ಜೀವನವನ್ನು ಪುನರ್ಜೀವನ ಕೊಟ್ಟು ಎಬ್ಬಿಸಿ ಒಳ್ಳೆಯ ಜೀವನದ ಹಾದಿಯಲ್ಲಿ ನಡೆಸುವವರು ದೇವರ ಮಗರಾಗಿದ್ದಾರೆ ಅನ್ನುವ ನಂಬಿಕೆಯಲ್ಲಿ ಇಂದಿನ ಬಲಿ ಪೂಜೆಯಲ್ಲಿ ನಾವೆಲ್ಲ ಭಾಗವಹಿಸೋಣ. ಆಮೇಲೆ ಎದ್ದು ನಿಂತು ವಿಶ್ವಾಸವನ್ನು ಪ್ರಕಟಿಸೋಣ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಕುಟುಂಬದ ಏಕ ಬಲಿಪೂಜೆಯನ್ನು ಅರ್ಪಿಸಲು ಸರ್ವಶಕ್ತ ಪಿತ ದೇವರು ಈ ಬಲಿಪೀಠದ ಮುಂದೆ ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಾರೆ. ತಮ್ಮ ದಯಾಪೂರಿತ ವರಗಳನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸುವಂತೆ ಈಗ ಅವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಯೇಸು ಸ್ವಾಮಿ ಜನರ ಬೇನೆ ಬವಣೆಗಳನ್ನು ಸ್ವಂತ ಅನುಭವಿಸಿ ಜನರೊಂದಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ನಡೆದು ಬೋಧನೆಯನ್ನು ನೀಡಿದಂತೆ ಧರ್ಮಸಭೆಯ ಮುಖಂಡರು ಜನಸಾಮಾನ್ಯರ ಜೀವನದಲ್ಲಿ ಭಾಗಿಯಾಗಿ ಸ್ವಾಮಿಯ ಸಂದೇಶವನ್ನು ಸಾರಲೆಂದು ಪ್ರಾರ್ಥಿಸೋಣ. ಸುತ್ತಮುತ್ತಲೂ ಇರುವ ಬಡಬಗ್ಗರು, ದೀನದಲಿತರು, ಶೋಷಣೆಗೆ ಒಳಗಾದವರ ಬಗ್ಗೆ ನಾವು ತೋರುವ ಕರುಣೆ ಅನುಕಂಪಕ್ಕಿಂತ ಅವರೊಂದಿಗೆ ದುಃಖ ಹಂಚಿಕೊಳ್ಳುವ ಔದಾರ್ಯವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹಿಂಸೆಗೆ ಒಳಗಾದವರು ದೇವರ ಕರುಣೆ ಮತ್ತು ಅನುಕಂಪದಲ್ಲಿ ಭರವಸೆ ಇಟ್ಟು ಇನ್ನಷ್ಟು ಚೈತನ್ಯ ಭರಿತರಾಗಿ ಬದುಕನ್ನು ಸಾಗಿಸುವಂತೆ ಪ್ರಾರ್ಥಿಸೋಣ. ಅನ್ಯಾಯ ಭ್ರಷ್ಟಾಚಾರ ತುಂಬಿರುವ ಜಗತ್ತಿನಲ್ಲಿ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಹಾಗೂ ಕ್ರೈಸ್ತ ಭಕ್ತಾದಿಗಳು ಶಾಂತಿಯ ಹಾಗೂ ನೀತಿಯ ಬದುಕಿನಿಂದ ಇತರರಿಗೆ ಮಾದರಿಗಳಾಗುವಂತೆ ಪ್ರಾರ್ಥಿಸೋಣ.
ನಮ್ಮ ಸ್ವಂತ ಉದ್ದೇಶಗಳಿಗಾಗಿ ಮೌನವಾಗಿ ಪ್ರಾರ್ಥಿಸೋಣ. ನಮ್ಮ ಆಶ್ರಯವೂ ಶಕ್ತಿಯೂ ಕರುಣಾಮೂರ್ತಿಯೂ ಆದ ದೇವರೇ, ನಿಮ್ಮ ಧರ್ಮಸಭೆಯ ಭಕ್ತಿಪೂರ್ವಕ ಪ್ರಾರ್ಥನೆಗಳನ್ನು ಆಲಿಸಿ ನಾವು ದೃಢ ವಿಶ್ವಾಸದಿಂದ ಕೇಳುವುದನ್ನು ಕರುಣಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಕರ್ತರೇ, ನಿಮ್ಮ ಕುಮಾರರ ಪೂಜ್ಯ ಮಾತೆಯನ್ನು ಸ್ಮರಿಸುತ್ತಾ ಈ ಕಾಣಿಕೆಗಳನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಇವುಗಳೊಂದಿಗೆ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಸಮರ್ಪಿಸಿಕೊಳ್ಳುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತರೇ, ಪವಿತ್ರ ಪಿತನೇ,
ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ನಿಮ್ಮ ಸೇವಕಿಯಾದ ಮರಿಯಮ್ಮನವರ ದೀನತೆಯನ್ನು ಪುರಸ್ಕರಿಸಿ ಆಕೆಯ ಮುಖಾಂತರ ನಿಮ್ಮ ಕುಮಾರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಮಾನವ ಕುಲದ ರಕ್ಷಕರನ್ನಾಗಿ ಕಳುಹಿಸಿದ್ದೀರಿ. ವಿಶ್ವದಲ್ಲಿ ನೀವು ಮಾಡಿದ ಈ ಮಹಾದ್ಭುತದಿಂದ ಸರ್ವ ಜನಾಂಗಗಳು ನಿಮ್ಮ ಪ್ರೀತಿಯ ಮಹತ್ವವನ್ನು ಕಂಡರಿಯುವಂತಾಯಿತು. ಕ್ರೈಸ್ತರ ಮುಖಾಂತರವೇ ದೂತವೃಂದವು ನಿಮ್ಮ ಸಮ್ಮುಖದಲ್ಲಿ ಸದಾ ಹರ್ಷ ಪಡುತ್ತಾ ಆರಾಧಿಸುತ್ತದೆ. ಅದರೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿಕೊಳ್ಳಬೇಕೆಂದು ವಿನಯಪೂರ್ವಕವಾಗಿ ವಿಜ್ಞಾಪಿಸಿ ನಾವು ಹಾಡುವುದೇನೆಂದರೆ, ಪರಿಶುದ್ಧ ದೇವನಿಗೆ ತಂದೆಯೇ, ನೀವು ನಿಶ್ಚಯವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭೋಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು
ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮ ರಹಸ್ಯ. ಆದ್ದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು ರಕ್ಷಣೆ ನೀಯುವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರನ್ನೆಣಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಸ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ವಿನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಣಾ ನಿಯಮಗಳಿಂದ ಎಚ್ಚರಿಸಲ್ಪಟ್ಟವರಾಗಿಯೂ ದೈವ ಬೋಧನೆಯಿಂದ ಶಿಕ್ಷಿತರಾಗಿಯೂ ಭಕ್ತಿಯಿಂದ ನಾವು ಹಾಡುವುದೇನೆಂದರೆ,
ಕರ್ತರೆ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸದಾ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಿಜಕ್ಕೂ ಭಾಗ್ಯವಂತರು. ಒಂದು ಮಾತನ್ನು ನುಡಿರಿ, ನಾನು ಸ್ವಸ್ಥನಾಗುವೆನು. I request religious sisters to come forward to distribute communion. ಕಥೋಲಿಕ ಭಕ್ತಾದಿಗಳು ಮಾತ್ರ ಯೇಸು ಸ್ವಾಮಿಯ ವರಪ್ರಸಾದವನ್ನು, ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಮಿಕ್ಕವರು ನಿಮ್ಮ ನಿಮ್ಮ ಜಾಗದಲ್ಲಿ ಕುಳಿತುಕೊಂಡು ದೇವರನ್ನು ಸ್ತುತಿಸಿರಿ, ಆರಾಧಿಸಿರಿ.
ಪಾನಿಯನ್ನ ಹೃದಯಗಳು ನೆಲಸಿ ಹರಸು ಎನ್ನಾತ್ಮಗಳು ಯೇಸುವೇ ಎನ್ನ ಹೃದಯಗಳು ಭಕ್ತರು ತುಂಬಿವ ಈ ಮನಕ್ಕೆ ಮನತೆಯ ಹೊತ್ತಿ ಸಮಾದೇವ ಸೊರಗಿವ ಎನ್ನಯ ಹೃದಯವಿದು ಶಕ್ತಿಯ ತುಂಬಿಸು ಗುರುದೇವ ಮಾದೇವನೇ ಭರವಸೆ ತುಂಬಮ ಕ್ರಿಸ್ತನೇ ಆತ್ಮವ ಬೆಳಗಲು ಬಾ ಆತ್ಮವ ಬೆಳಗಲು ಬಾ ನನ್ನಯ ಜ್ಯೋತಿಯುಡಿ ಯೇಸುವೇ ಬಾಳಿಗೆ ಬೆಳಕಾಗುವ ನಿನ್ನಯ ಸ್ಫೂರ್ತಿಯುಡಿ ರಾಜನೇ ಮುನ್ನಡೆಸು ನೀ ಎನ್ನವ ನನ್ನಯ ಜ್ಯೋತಿಯುಡಿ ಯೇಸುವೇ ಬಾಳಿಗೆ ಬೆಳಕಾಗುವ ಎನ್ನಯ ಸ್ಫೂರ್ತಿಯುಡಿ ರಾಜನೇ ಮುನ್ನಡೆಸು ನೀ ಎನ್ನವ ನನ್ನ ಆಶ್ರಯವೇ ನನ್ನ ಸಂಗಾತಿಯೇ ನನ್ನ ಆಶ್ರಯವೇ ನನ್ನ ಆಶ್ರಯವೇ ನನ್ನ ಸಂಗಾತಿಯೇ ಪಾನಿಯನ್ನ ಹೃದಯಗಳು ನೆಲಸಿ ಹರಸು ಎನ್ನಾತ್ಮಗಳು ಯೇಸುವೇ ಎನ್ನ ಹೃದಯಗಳು ಭಕ್ತರು ತುಂಬಿದ ಈ ಮನಕ್ಕೆ ಹಣತೆಯ ಹೊತ್ತಿ ಸಮಾದೇವ ಸೊರಗಿಹ ಎನ್ನಯ ಹೃದಯಕ್ಕಿಂದು ಶಕ್ತಿಯ ತುಂಬಿಸು ಗುರುದೇವ ಪ್ರಾರ್ಥಿಸೋಣ. ಕರ್ತರೆ, ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿದ ನಾವು ನಿಮ್ಮ ಪೂಜ್ಯ ಮಾತೆಯ ಸ್ಮರಣೆಯನ್ನು ಆಚರಿಸಿದ್ದೇವೆ. ಈ ಮೂಲಕ ನಿಮ್ಮ ವರಪ್ರಸಾದಗಳನ್ನು ಪರಿಪೂರ್ಣವಾಗಿ ಪಡೆದು ನಾವು ಆತ್ಮೋದ್ಧಾರವನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಣೆ ಮಾಡಿದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಜೀವದಾತರನ್ನು ಕನ್ಯಾ ಮರಿಯಮ್ಮನವರ ಮುಖಾಂತರ ಪಡೆದ ನಾವೆಲ್ಲರೂ ಆಕೆಯ ಆಶ್ರಯದಲ್ಲಿ ಸದಾ ಹರ್ಷ ಪಡುವಂತೆ ಮಾಡಲಿ. ನಿತ್ಯಾಧಾರ ಮಾತೆಯ ಹಬ್ಬವನ್ನು ಆನಂದದಿಂದ ಕೊಂಡಾಡುತ್ತಿರುವ ನಾವೆಲ್ಲರೂ ಆಧ್ಯಾತ್ಮಿಕ ವರಗಳನ್ನು ಸ್ವರ್ಗೀಯ ಸಂಭಾವನೆಯನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ.